ಹಾಯ್ ಎಲ್ಲರಿಗೂ ನಮಸ್ಕಾರ. ನಾ ಉತ್ತರ ಕರ್ನಾಟಕ ಹುಡುಗ. ನೀವೆಲ್ಲರೂ ಅಂತ ಕಮೆಂಟ್ ಮಾಡ್ರಿ ನೋಡೋಣಂತೆ. ಇದು ನಂದ ಹೊಸ ವರ್ಷದ ನಂತರ ಫಸ್ಟ್ ವಿಡಿಯೋ. ಈ ವಿಡಿಯೋದಾಗಿನ ಪ್ಲೇಸ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಅಂತ ಕೊಟ್ಟಿನಿ. ಅಕಸ್ಮಾತ್ ಏನಾದ್ರು ಮಿಸ್ ಇದ್ರೆ ಕಮೆಂಟ್ ಮಾಡ್ರಿ, ನೆಕ್ಸ್ಟ್ ಟೈಮ್ ಹೋದಾಗ ಆ್ಯಡ್ ಮಾಡ್ತೀನಂತೆ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲ ನೋಡ್ರಿ, ಹಿಂದೆ ಕಾಣ್ತೈತಲ್ಲ ಅದು ಬ್ರಿಡ್ಜ್ ಲಿಂದ ಹೋಗ್ತೇವಿ. ಇದು ಹುಬ್ಳಿ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಅಂತಾರೆ ಇದಕ್ಕೆ ಹಿಂದಿಂದಕ್ಕೆ. ಇಲ್ಲಿಂದ ಸೀದಾ ಗದಗ ರೋಡ್. ಗದಗ್ಲಿಂದ ಮುಂದೆ ರೂಟ್ ನಾ ಹೇಳ್ತೇನೆ. ಇವತ್ತಿನ ವಿಡಿಯೋದಾಗ ರೂಟ್ ನಿಮ್ಗೆ ಹೆಂಗೆ ಹೋಗ್ಬೇಕು ಅನ್ನೋದು ಪೂರ ಕ್ಲಾರಿಫಿಕೇಶನ್ ಅಂತೂ ನಾ ಕೊಡ್ತೀನಿ. ಆದರೆ ನಂಗೆ ಪ್ಲೇಸ್ ಬಗ್ಗೆ ಭಾಳ ಹೇಳ್ಬೇಕು ಅನ್ನೋದೈತಿ. ಬರ್ರಿ ಮುಂದೆ ಹೋಗೋಣ, ಮುಂದಿಂದ ತೋರಿಸ್ತೇನಂತ. ಇದನ್ಯಾಕೆ ಮಾಡತ್ತೇನೆ ಅಂತಂದ್ರೆ ಮುಂದೆ ಡಬಲ್ ರೋಡ್ ಐತ್ರಿ, ಅದ್ರ ಸಂಬಂಧ ರೈಟಿಗೆ ಅಂತ ಹೋಗ್ಬಾರ್ದ್ರಿ, ಸ್ಟೇಟ್ ಹೋಗ್ಬೇಕು. ಸ್ಟೇಟ್ ಹೋದ್ರೆ ನೆಕ್ಸ್ಟ್ ಗದಗ. ಇದು ನೋಡ್ರಿ, ಇದು ಗದಗ ಟಿಪ್ಪು ಸರ್ಕಲ್. ಇಲ್ಲಿಂದ ನೆಕ್ಸ್ಟ್ ಅಂಜನಾದ್ರಿ ಕಡೆ ಹೋಗ್ಬೇಕಂದ್ರೆ ಕೊಪ್ಪಳಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗ್ಬೇಕಂದ್ರೆ ಟಿಪ್ಪು ಸರ್ಕಲಿಗೆ ಬಂದ ರೈಟಿಗೆ ತೊಗೋಬೇಕು ನೋಡಿ ಕಡೆ ಹೋಗೋದೆ. ನೆಕ್ಸ್ಟ್ ಕೊಪ್ಪಳಕ್ಕೆ ಬಂದಿಂದ ನಿಮಗೆ ಮುಂದೆ ಅಲ್ಲಿಂದ ರೂಟ್ ಹೇಳ್ತೇನೆ. ನಾನು ನಮ್ಮ ಫ್ರೆಂಡಿಗೆ ಒಬ್ಬಂಗೆ ಕರ್ಕೊಂಡ್ಬಂದೀನಿ. ಅವಂಗೆ ಅಲ್ಲಿ ಮುಂದೆ ಭೇಟಿ ಮಾಡಿಸ್ತೀನಿ, ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ. ಬರ್ರಿ ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗೋಣ. ಈಗ ನಾವು ಗದಗ ದಾಟಬೇಕಂದ್ರೆ ಮುಂದೆ ಸರ್ಕಲ್ ಐತ್ರಿ. ಆ ಸರ್ಕಲ್ ದಾಟಿಂದ ಹೈವೇ ರೋಡ್ ಹತ್ತುತ್ತೆ, ಕೊಪ್ಪಳ ಹೈವೇ ರೋಡ್. ಇದೊಂದು ಸರ್ಕಲ್ ಐತ್ರಿ, ಇಲ್ಲೆಲ್ಲಿ ಹೊಳ್ಳಕ್ಕೆ ಹೋಗ್ಬೇಡ್ರಿ, ಸ್ಟ್ರೇಟಾಗಿ ಹೋಗ್ಬೇಕು. ಮತ್ತು ಒಳಗಿಳಿರಿ ನೀವು. ನಿಮ್ಗಾಗಲೇ ಹೇಳಿದ್ದೆ ನಾನು ಕೊಪ್ಪಳ ಹೈವೇ ರೋಡ್ ಅಂತ ಹೇಳಿ. ಹೈವೇದಾಗ ಟೋಲ್ನಾಕ 2 ಅದಾವ್ರಿ. ನಾ ಸೆಕೆಂಡ್ ಅಷ್ಟು ತೋರ್ಸತ್ತೀನಿ. ಯಾಕಂತಂತಂದರೆ ಸೆಕೆಂಡ್ ಟೋಲ್ನಾಕ ದಾಟಿಂದನೇ ಲೆಫ್ಟಿಗೆ ಒಂದು ಕಮಾನು ಬರುತ್ತೆ, ಅದು ಹುಲಿಗೆಮ್ಮ ದೇವಸ್ಥಾನದ್ದು. ಆ ರೋಡ್ ಹಿಡ್ಕೊಂಡು ಸ್ಟ್ರೇಟ್ ಹೋದ್ರೆ ಅಂಜನಾದ್ರಿ ಬರುತ್ತೆ. ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ. ಇಲ್ಲೇ ಹಿಂಗೈತೆ ಅಂದ್ರೆ ಇನ್ನು ಅಲ್ಲಿ ಮ್ಯಾಲಿಂದ ನೋಡಿದ್ರೆ ಹೆಂಗೆಲ್ಲ ಕಾಣ್ತೈತಿ. ಇದು ಇಮ್ಯಾಜಿನ್ ಮಾಡ್ಕೊರಿ ಹೆಂಗಿರ್ತೈತಿ ಅಂತೇಳಿ. ಮಸ್ತ್ ಐತೆ. ಆದರೂ ಅಂಜನಾದ್ರಿ ವಿಲೇಜ್ ಎಂಟ್ರೆನ್ಸಿಗೆ ಬಂದ್ವಿ ನಾವು. ಇಲ್ಲಿ ರೈಟ್ ನಿಮಗೆ ಕಾಣತೈತಿ ನೋಡ್ರಿ, ಅದು ಅವಾಗಿನ ಸೇತುವೆ ರೀ. ಅದು ಹಂಪಿಗೆ ಹೋಗಕ್ಕೆ ಹೆಂಗೈತಿ ನೋಡ್ರಿ. ಹಂಗೆ ನೋಡ್ರಿ, ಅಂಜನಾದ್ರಿಗೆ ಬಂದ್ವಿ. ಇಲ್ಲಿ ಒಳಗೆ ಹೋಗ್ಬೇಕು. ನಮ್ಮ ಗಾಡಿ ಆ ಕಡೆ ನಾವು ಪಾರ್ಕ್ ಮಾಡೇವಿ. ಈಗ ಅಲ್ಲಿಂದ ಹಿಂಗೆ ನಡ್ಕೊಂಡು ಬಂದ್ವಿ ನಾವು. ಬಂದೆ ಇಲ್ಲಿ ಮ್ಯಾಲೆ ಹೋಗ್ಬೇಕು. ಗದ್ಲ ನೋಡ್ರಿಪ್ಪ ಎಷ್ಟೈತಿ. ಅಂಜನಾದ್ರಿ ಬೆಟ್ಟನ ರಾಮಾಯಣ ಕಾಲದೊಳಗೆ ಕಿಷ್ಕಿಂಧೆ ಅಂತ ಕರಿತಿದ್ರೆ. ಇದು ವಾಲಿ ರಾಜಧಾನಿ ಆಗಿತ್ತು. ಆದ್ರೆ ಈಗ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ ನೋಡ್ರಿ. ಈಗಿನ ಜನ ಎಲ್ಲ ಹಿಂಗೆ ಕರೀತಾರೆ. ಇದ ನೋಡ್ರಿ ನಮ್ಮ ಬಾಸ್ ಆಂಜನೇಯದ ಜನ್ಮಸ್ಥಳ. ಈಗ ನೋಡ್ರಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸೀದಾ ಅಲ್ಲಿ ಮ್ಯಾಲೆ ಹೋಗ್ಬೇಕು. ಮ್ಯಾಲೆ ಕಾಣ್ತೈತಲ್ಲ, ಏಟ್ ಕಾಣತೈತಿ ನಿಮಗೆ, ಅಲ್ಲಿ ಮ್ಯಾಲೆ ಹೋಗ್ಬೇಕು. ಅಲ್ಲಿ ಮಠ ಹೋಗ್ಬೇಕಂದ್ರೆ 575 ಮೆಟ್ಲ ಹತ್ತಿ ಹೋಗ್ಬೇಕು. ಮೊದಲು ನೋಡೋಣ ಏನೇನು ಆಗ್ತಿದ್ದೆ ಅಂತೇಳಿ. ಮುಂದೆ ಇದು ನಮ್ಮ ಫ್ರೆಂಡಿಗೆ ಒಬ್ಬಂಗೆ ಹೇಳಿದ್ದೆ, ಅಲ್ಲಿ ನಿಮಗೆ ಕರ್ಕೊಂಬಂದೀನಿ. ಅವಂಗೂ ಭೇಟಿ ಮಾಡಿಸ್ತೇನೆ ಅಂತ ಹೇಳಿ. ಇಲ್ಲದ ಅಂತೇಳ್ರಿ. ಇವನ್ನ ನೋಡ್ರಿ, ಒಂದು ಹೆಸರು ಮಂಜು ಅಂಥೇಳಿ. ಇವಂದು ಇವತ್ತು ಹುಟ್ಟಿದಬ್ಬ ಐತ್ರಿ, ಅದಕ್ಕೆ ಕರ್ಕೊಂಬಂದ ನನ್ನ. ನಾನು ಹಂಗೆ ಬಂದು ನೋಡೋಣ, ಇದು ಮಾಡೋಣಂತೆ ಮಾಡಿದೆ. ಮುಂದೆ ನೋಡೋಣ ಬರ್ರಿ, ಮುಂದೆ ಏನೇನೈತಿ. ಒಳಗೆ ಹೊಂಟೀವಿ. 575 ಮೆಟ್ಲ ಹತ್ತಿ ಪೂರ ಮ್ಯಾಲೆ ಹೋಗ್ಬೇಕು. ಇಲ್ಲಿಂದ 1ನೇ ಮೆಟ್ಲ ಸ್ಟಾರ್ಟ್ ಮಾಡತ್ತೀವಿ. ಬರ್ರಿ ಹೋಗೋಣಂತ. ಸಾಕತ್ತೆ. ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಯಾಕಂತ ಕರೀತಾರಂತಂದ್ರೆ, ಯಾಕೆ ಕರೀತಾರಂತಂದ್ರೆ ಇದು ಹನುಮಂತನ ತಾಯಿ ಹೆಸರು ಅಂಜನಾದೇವಿ. ಅದರ ಸಂಬಂಧ ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ನಮ್ಮ ಹೊಸ ಫ್ರೆಂಡ್ಸ್ 1-2 ಮಂದಿ ಸಿಕ್ಕ್ರೆ ಇಲ್ಲದಾರೆ. ಜೈ ಶ್ರೀರಾಮ್. ಹತ್ತಾಕಂತೂ ಸಾಕಾಗತೈತಿ ಅಣ್ಣ. ನಿಮ್ಗೆ ಹೆಂಗೆ ಆಗತೈತಿ? ಫುಲ್ ಮ್ಯಾಲೆ. ಎಲ್ಲಿಂದ ಬಂದಿರಣ್ಣ ನೀವು? ಶಿಗ್ಗಾಂವಲ್ಲಿಂದ. ಫುಲ್ ರಶ್ ಐತಿ ಇವತ್ತು. ಹಾಂ, ಹುಬ್ಬಳ್ಳಿಯಿಂದ ಅಂಜನಾದ್ರಿ ಬೆಟ್ಟ ಡಿಸ್ಟೆನ್ಸ್ 160 ಕಿಲೋಮೀಟರ್ ಐತ್ರಿ. ಹುಬ್ಬಳ್ಳಿಯಿಂದ ಕರೆಕ್ಟ್ 160 ಕಿಲೋಮೀಟರ್ ಆಗ್ತದೆ ಅಂಜನಾದ್ರಿ ಬೆಟ್ಟ.
ನೋಡ್ರಿ ಗದ್ಲ ನೋಡ್ರಿ ಯಾವ ಮನೆ ಐತಿ ಅಲ್ಲಿ ಮ್ಯಾಲಿ ಮಟ್ಟ ಹೋಗ್ಬೇಕು ಗದ್ಲಾರ ಭಯಂಕರ ಐತಿ. ಇವತ್ತರ ಶನಿವಾರ ನಾವು ಬಂದಿದ್ದೆ, ಗದ್ಲ ಅಂತೂ ಭಯಂಕರ ಗದ್ಲ. ಇದೇ ನೀವು ನೋಡಾತಿರಲ್ಲ, ಇದು ಗುಡ್ಡಗಾಡು ಪ್ರವೇಶ ಅಂದರೆ ಬೆಟ್ಟದ ಮೇಲಿಂದ ತೋರ್ಸಾತೀನಿ ನೀವು ನಾನು ಹೇಳಿದ್ದೇನೆ. ಈ ಪ್ರದೇಶವನ್ನು ಗಂಗರು, ಹೊಯ್ಸಳರು, ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯನೂ ಇಲ್ಲೇ ನಿಯರ್ ಐತಿ. ಇವರೆಲ್ಲ ಹಳ್ಯಾರ ನೋಡ್ರಿ ಇದನ್ನು, ಈ ಪ್ರದೇಶನ. ಹಂಗೆ ಇನ್ನೊಂದು ತಿಂಕ್ ರಾಮಾಯಣ ಕಾಲದಾಗ ವಾಲಿ ರಾಜಧಾನಿನೂ ಇದಾಗಿತ್ತು ನೋಡ್ರಿ. ಈ ಬೆಟ್ಟ ಎಲ್ಲ ನೋಡಕತ್ಕೊಳ್ಳೆ ಒಂದು ನೆನಪಾತ. ಈ ಬೆಟ್ಟ ಎಲ್ಲ ನೋಡ್ಕೊಂತ ಹೋದಂದೆ ಇಲ್ಲೇ ಹೇಮಕೂಟ ಪರ್ವತ, ಮಾತುಂಗ ಪರ್ವತ, ಋಷ್ಯ ಪರ್ವತ, ಮೂಕ ಪರ್ವತ, ಹಾಗೆ ಅಂಜನಾದ್ರಿ ಪರ್ವತನೂ ಕೂಡ ಐತಿ. ಇಷ್ಟೆಲ್ಲ ಪರ್ವತಗಳ ನಡುವೆ ಐತಿ ನೋಡ್ರಿ ಇದೆಲ್ಲ. ಮತ್ತು ಹಂಗೆಲ್ಲ ಅಂದಗೂಡಲೇ ಇದ್ರಾಗ ಯಾವ್ದಪ್ಪ ಹೇಮಕೂಟ ಪರ್ವತ ಅಂತೇಳಿ ತೋರಿಸಿ ಅದನ್ನಂತೆ ಕಮೆಂಟ್ ಹಾಕಿಕ್ಕಿರಿ. ಮತ್ತು ಈಗ ನೀವೇನಿದು ನೋಡಕತ್ತಿರಲ್ಲ, ಅಲ್ಲಿ ಒಂದು ಹಿಂಗೆ ಸಮುದ್ರ ಅಲ್ರಿ, ನದಿ ಹರಿಯಾತೈತಲ್ಲ, ಆ ನದಿಯಿಂದ ಈ ನದಿ ಮಟ್ಟದಿಂದ ಈ ಬೆಟ್ಟ 600 ಮೀಟ್ರ್ ಹೈಟ್ ಒಳಗೆ ಐತಿ. ಮತ್ತು ಈ ಬೆಟ್ಟ ನೆಲದಿಂದ ಸುಮಾರಲ್ರಿ 1280 ಮೀಟ್ರ್ ಅಷ್ಟು ಹೈಟ್ ಐತಿ ನೋಡ್ರಿ. ಎಷ್ಟು ಹೈಟ್ ಇರ್ಬೋದು ಇಮ್ಯಾಜಿನೇಷನ್ ಮಾಡ್ತಾರೆ ನೀವು, ಮೀಟ್ರ್ ಅಷ್ಟು ಹೈಟ್ ಅಂತಂದ್ರೆ. ಈ ಅಂಜನಾದ್ರಿ ದೇವಸ್ಥಾನ ರೀ ಬಿಳಿ ಮತ್ತು ಕೇಸರಿ ಬಣ್ಣದಿಂದ ಕೂಡೈತ್ರಿ ಮತ್ತು ಪಿರಮಿಡ್ ಆಕಾರ ಹೊಂದೈತಿ ನೋಡ್ರಿ ದೇವಸ್ಥಾನ. ಮತ್ತು ಹಂಗೆ ಇಲ್ಲೇ ಡೈಲಿ ಪ್ರಸಾದ ವ್ಯವಸ್ಥೆನೂ ಇರ್ತೈತ್ರಿ. ಪರ್ಟಿಕ್ಯುಲರ್ ಟೈಮ್ ಐತೆ ಅದಕ್ಕೆ. ಟೈಮ್ ಅಂತಂತಂದರೆ ಬೆಳಗ್ಗೆ ಎಷ್ಟೊತ್ತು ಸ್ಟಾರ್ಟ್ ಆಗ್ತೈತೆ ನಂಗೆ ಕರೆಕ್ಟ್ ಗೊತ್ತಿಲ್ಲ, ಆದರೆ ಮಧ್ಯಾಹ್ನ 3 ಗಂಟೆ ಮಟ ಆಗ್ಬೋದು ರೀ. ನೀವೇನೀಗ ಇದು ನೋಡಕತ್ತಿರಲ್ರಿ, ಎಲ್ಲರೂ ಮಾಡಕತ್ತಾರಲ್ಲ, ಅದ್ರಿ ರಾಮ ಸೀತೆನ ರಾಮನ ಕಡೆಯಿಂದ ಕರ್ಕೊಂಬರ್ಬೇಕಾದ್ರೆ ಲಂಕಾಕ್ಕೆ ಹೋಗಾಕ ಕಟ್ಟಬೇಕಾದ್ರೆ ಉಪಯೋಗಿಸಿದ್ದ ಕಲ್ಲು ನೋಡ್ರಿ. ಅದು ಇದು ನೋಡ್ರಿ, ಆ ಕಲ್ಲು ಕಾಣುತ್ತೆ. ಬೆಟ್ಟದ ಮೇಲಿಂದ ನೋಡಿದ್ರೆ ಒಂದು ಚಲೋ ವ್ಯೂ ಪಾಯಿಂಟ್ ಕಾಣುತ್ತೆ ನಮಗೆ. ಅದು ಯಾವುದಂದ್ರೆ ಅದೇ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಹಂಪಿ. ವ್ಯೂ ನೋಡ್ರಿ ಎಷ್ಟು ಮಸ್ತ್ ಕಾಣ್ತೈತಿ. ನಿಮ್ಗೆ ಆಗಲೇ ಹೇಳಿದ್ದೆ ನಾನು, ಈ ಕೆಳಗಿಂದ ಹಿಂಗೆ ನೋಡಿರಿ, ಮ್ಯಾಲೆ ಹೋಗಿ ನೋಡಿರಿ ಹೆಂಗೆ ಕಾಣ್ತೈತಿ ಅಂತೇಳಿ. ಭಾರಿ ಐತಿ ವ್ಯೂ ಮ್ಯಾಲಿಂದ ನೋಡೋಕ್ಕೆ. ಹಾಗೆಲ್ಲ ನಿಮಗೆ ಹೇಳಿದ ನಾನು, ದೇವಾಲಯ ಬಿಳಿ ಮತ್ತು ಕೇಸರಿ ಬಣ್ಣದಿಂದ ಕೂಡೈತಿ, ಪಿರಮಿಡ್ ಆಕಾರ ಅಂತೇಳಿ. ಆಗಲಿ ಕರೆಕ್ಟಾಗಿ ಕಾಣಲಿಲ್ಲ ಅಂದ್ಕೊಂಡೆ, ಈಗ ಕರೆಕ್ಟಾಗಿ ಕಾಣಕತ್ತೈತಿ ನಿಮಗೆ. ಮತ್ತು ಇನ್ನೊಂದು ರೀ, ಈ ದೇವಾಲಯ ಒಳಗಿದ್ದಿದ್ದ ಹನುಮಂತನ ವಿಗ್ರಹನ ಬಂಡೆಯಿಂದ ಕೆಟ್ಟ್ಯಾರ ನೋಡ್ರಿ. ಬಂಡೆಯಿಂದ ಕೆತ್ತಿದ ಹನುಮಂತ ವಿಗ್ರಹನ ಒಳಗೊಂಡಿದ್ದ ದೇವಸ್ಥಾನ ಇದೆ.